ಸೋಫಿಯಾ, ಹೆಲೆನಾ, ಜೋಸೆಫ್, ರೋನಿಯಾ ಹಾಗೂ ನಾನು ಮೇರಿ ಅಪ್ಪನ ದಾರಿಯನ್ನು ಕಾಯ್ತಾ ಇದ್ದೆವು. ಒಂದು ವಾರ, ಇಲ್ಲಾಂದ್ರೆ 1 ತಿಂಗಳು ಪ್ರತಿ ಬಾರಿ ಅಪ್ಪ ಮನೆಗೆ ಬಂದು ಹ್ಯಾಟ್ ತೆಗೆದು ಅಮ್ಮನಲ್ಲಿ ಹೇಳ್ತಾ ಇದ್ದ, ನಾನು ಕೆಲಸ ಬಿಟ್ಬಿಟ್ಟೆ. ಏನ್ ಬೆದ್ರು ಅಂದಿ? ಅವರಿಗೆ ಲೆಕ್ಕನೂ ಬೇಕಾಗಿಲ್ಲ, ವಿಜ್ಞಾನನೂ ಬೇಕಾಗಿಲ್ಲ, ಬರೀ ದೊಡ್ಡಿ ತರ ತುಂಬಿಕೊಂಡಿರೋ ಶಾಲೆಗಳು ಬೇಕಷ್ಟೇ. ನಮ್ ಶಾಲೆಯಲ್ಲಿ ಅಷ್ಟು ಮಕ್ಕಳು ಇಷ್ಟು ಮಕ್ಕಳು ಅಂತ ಹೇಳ್ಕೊಳ್ಳೋಕೆ
ಬರುತ್ತೆ ಈಗ ಪಚ್ಚ. ಆಗ ಓಝೋನ್ ಇತ್ತು, ಈಗ ಸಮುದ್ರ ಬಿಸಿಲು. ಮತ್ತು ಮೇರಿ ವಿಜ್ಞಾನ
ಆದರೆ ಚುಚ್ಚುವ ಪ್ರಶ್ನೆಗಳು, ಸಮಾಜದ ನಿಂದನೆಯು ಮೇರಿಯನ್ನು ಇನ್ನೂ ಖಿನ್ನತೆಗೆ ಒಳಪಡಿಸಿತು. ದಯವಿಟ್ಟು ನನ್ನ ಮಕ್ಕಳನ್ನು ಬಿಟ್ಟುಬಿಡಿ. ಅವರು ಫ್ರಾನ್ಸ್ನಲ್ಲಿರಲಿ. ನಾವಿರುವ ಈ ತಾಣ ಇನ್ನೂ ಸುರಕ್ಷಿತವಲ್ಲ. ನಾನು ತಪ್ಪು ಮಾಡುತ್ತೇನೆ ಎನ್ನುತ್ತೀರಲ್ಲ? ಹೌದೇ? ಪ್ರತಿಯೊಂದಕ್ಕೂ ಕಪ್ಪು ಬಿಳುಪಿನ ಸುಲಭವಾದ ಉತ್ತರವಿರುತ್ತಿದ್ದರೆ ವಿಜ್ಞಾನ ಎನ್ನುವುದು ಎಲ್ಲಿರುತ್ತಿತ್ತು? ಕಾಣುವ ಕಪ್ಪು ಬಿಳುಪಿನ ನಡುವೆ ಕಾಣದ ಅದೆಷ್ಟೋ ಬಣ್ಣಗಳ ಶೋಧನೆಯೇ ವಿಜ್ಞಾನ. ಮೇರಿ ಹೆಣ್ಣಾದರೂ ಗಂಡೆದೆಯರು. ವಿಜ್ಞಾನಕ್ಕಾಗಿ ಸರ್ಕಾರದ ಕಟ್ಟಪ್ಪಣೆಯನ್ನು ಮೀರಿದ ಮಹಾನ್ ಧೈರ್ಯಸ್ಥೆ. ಬರೀ ಧೈರ್ಯಸ್ಥೆಯಲ್ಲ, ದಯಾಮಯಿ. ದೇಶದ ಸೈನಿಕರ ಪ್ರಾಣ ಕಾಪಾಡಿದ ಪುಣ್ಯಾತ್ಮಿ. ಲ್ಯಾಬ್ನಲ್ಲಿದ್ದ ಎಕ್ಸ್ರೇ ಮಿಷನ್ಗಳನ್ನು ಉಪಯೋಗಿಸಿ ಸೈನಿಕರ ಜೀವ ಕಾಪಾಡಿದ ಜೀವದಾತೆ. ಫ್ರಾನ್ಸ್ನ ಮೊದಲ ರೇಡಿಯಾಲಜಿ ಸೆಂಟರ್ ಕಾರ್ಯನಿರ್ವಹಿಸಿದವರು. ರೆಡ್ ಕ್ರಾಸ್ ರೇಡಿಯಾಲಜಿ ವಿಭಾಗದ ನಿರ್ದೇಶಕಿಯಾಗಿದ್ದರು. ಲಿಟಲ್ ಕ್ಯೂರಿ ಎಂಬ ಎಕ್ಸ್ರೇ ಔಷಧಗಳನ್ನು ಬಳಸಿ ಎಕ್ಸ್ರೇ ಆನ್ ವೀಲ್ಸ್ಗೆ ನಾಂದಿ ಮಾಡಿದರು. ನಾವು ಯಾವುದನ್ನ ಶುದ್ಧ ಹಾಗೂ ಅನುಭವಿಸಿದ ವಿಜ್ಞಾನ ಎಂದು ಕಂಡುಕೊಂಡಿದ್ದೆವೋ ಅದನ್ನೇ ನಾನು ತಂತ್ರಜ್ಞಾನವೆನ್ನುತ್ತೇನೆ. ಹೀಗೆ ತನ್ನ ಕೊನೆಗಾಲದಲ್ಲಿ ಮೂತ್ರಪಿಂಡದ ವಿಫಲತೆಯಿಂದ ಆಸ್ಪತ್ರೆಯನ್ನು ಸೇರಿದ ಮೇರಿ ಮಗಳಿಗೆ ಪತ್ರವನ್ನು ಬರೆಯುತ್ತಾಳೆ. ಮಗಳೇ ಆಯಿ, ಈ ಮೊದಲು ಕಳೆದು ಹೋದ ನನ್ನ ಪತಿಯ ಹೆಸರನ್ನು ನಿರಾಕರಿಸಲು ಪ್ರಯತ್ನಿಸಿದೆ. ಆದರೆ ಈಗ ಅನಿಸುತ್ತಿದೆ ಅದರ ಅಗತ್ಯವಾದ ವೇಳೆಗೆ. ಹಾಗಾಗಿ ಇನ್ನು ನಾನು ಎಲ್ಲೇ ಹೋಗಲಿ, ಏನೇ ಮಾಡಲಿ, ನನ್ನ ವಿವಾಹ ನೀಡಿದ ಕ್ಯೂರಿ ಎಂಬ ನಾಮಶೇಷವನ್ನು ಹಾಗೆ ಉಳಿಸಿಕೊಳ್ಳುತ್ತೇನೆ. ಇನ್ನೂ ಹೆಚ್ಚಾಗಿ ನನ್ನ ಪ್ರಿಯ ವಿಜ್ಞಾನಿ ಪಿಯರಿ ಕ್ಯೂರಿ, ನಾನು ಕಟ್ಟಲಿರುವ ರೇಡಿಯಂ ಸಂಸ್ಥೆಗೆ ಆತನ ಹೆಸರನ್ನು ಇಡಬೇಕು. ಪಿಯರಿ ಕ್ಯೂರಿ ರೇಡಿಯಂ ಇನ್ಸ್ಟಿಟ್ಯೂಟ್ ಎಂದು. ಹಾಗೆ ನಾನು ಮತ್ತು ನನ್ನ ಲ್ಯಾಬ್ಗಳು ಯಾವಾಗಲೂ ಸಾರ್ವಜನಿಕ ಕಾರ್ಯಗಳಲ್ಲಿ ಬದ್ಧವಾಗಿದ್ದೇನೆ. ಚಿಂತಿಸಬೇಕಾದ ಮತ್ತೊಂದು ವಿಷಯವೆಂದರೆ, ಈ ವಿಕಿರಣ ದಾಖಲೆಗಳಿಂದ ನಮಗಾಗುವ ಉಪಯೋಗಗಳಾಗುವುದು. ಎಕ್ಸ್ರೇ ಮತ್ತು ರೇಡಿಯಂಗಳ ಸಹಿತ ಕೆಲವು ಕಾಯಿಲೆಗಳನ್ನು ಗುಣಪಡಿಸಲು ಬಳಸಬಹುದು ಅಲ್ವಾ? ಮಗಳೇ ಆಯಿರಿ, ನಿನ್ನ ಪ್ರೀತಿಯ ಶನಿವಾರ ಮತ್ತದೊರಗಿತು. ನಿನ್ನನ್ನ ಹುಬ್ಬಿ ಮುತ್ತಾಡಬೇಕೆನಿಸಿತು. ಇಲ್ಲಿ ಎಲ್ಲವೂ ಚೆನ್ನಾಗಿಲ್ಲ. ಹತ್ತಿರದಲ್ಲೇ ಜರ್ಮನ್ ಬಾಂಬರ್ಗಳು ಮತ್ತು ಊರನ್ನ ಸುಟ್ಟು ಹಾಕಿದ್ದಾರೆ. ಆದರೆ ಆಶ್ಚರ್ಯವೆಂದರೆ ಸಾಮಾನ್ಯ ಜನರು ಸಾವಿಗೆ ಹೆದರುವುದಿಲ್ಲ. ಬದಲಿಗೆ ಯುದ್ಧಕ್ಕೆ ಕಾರಣವಾದವರನ್ನ ಶಪಿಸುತ್ತಾರೆ.
ಮೂವತ್ತೇಳು